ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. ನಾನು ಪ್ರೊಫೆಸರ್ ಶ್ರೀನಿವಾಸ್ ಮುಕ್ತಿ, ವಾಣಿಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೋಲಾರ. ಮಕ್ಕಳೇ, ಈ ಒಂದು ಸೆಷನ್ ಅಲ್ಲಿ ನಾನು ನಿಮಗೆ ಬಿಕಾಂ 5ನೇ ಸೆಮಿಸ್ಟರ್ನ IFRS ಸಬ್ಜೆಕ್ಟ್ ನ 4ನೇ ಯೂನಿಟ್ ಅಕೌಂಟಿಂಗ್ ಫಾರ್ ಗ್ರೂಪ್ಸ್ ಅಂತಕ್ಕಂಥ ಸಬ್ಜೆಕ್ಟ್ ನ 3ನೇ ಸೆಷನ್ ಬಗ್ಗೆ ಮಾತಾಡ್ತೀನಿ. ಇದು ಒಟ್ಟಾರೆಯಾಗಿ 27ನೇ ಸೆಷನ್ ಆಗಿರುತ್ತೆ IFRS ನಲ್ಲಿ. ಆದ್ರೆ ಈ ಒಂದು ಚಾಪ್ಟರ್ ನಲ್ಲಿ 3ನೇ ಸೆಷನ್. ಯಾವ ರೀತಿ ನೀವು ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ರಿಪೋರ್ಟ್ಸ್ ಅನ್ನ ಪ್ರಿಪೇರ್ ಮಾಡಬೇಕು, ವಾಟ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಪ್ರಿಪರೇಷನ್ ಆಫ್ ಗ್ರೂಪ್ ಅಕೌಂಟ್ಸ್ ಆರ್ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನೋದನ್ನ ಈ ಒಂದು ಸೆಷನ್ ಅಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಮಕ್ಕಳ. ಸೊ ಪ್ರಿಪರೇಷನ್ ಆಫ್ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಈ ಒಂದು ಯೂನಿಟ್ ನ ಹೆಸರು. ಸೊ ಇದರ ಒಂದು ಆಬ್ಜೆಕ್ಟಿವ್ ಅಷ್ಟೇ ಮಕ್ಕಳ, ನಿಮಗೆ ಗ್ರೂಪ್ ಅಕೌಂಟಿಂಗ್ ಅಲ್ಲಿ ಫೆಮಿಲರೈಸ್ ಮಾಡೋದು ಮತ್ತೆ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಸ್ಟೆಪ್ಸ್ ಇನ್ ಪ್ರಿಪರೇಷನ್ ಆಫ್ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ನಿಮಗೆ ಎಕ್ಸಾಮಿನೇಷನ್ಗೆ ಪ್ರಾಬ್ಲಮ್ಸ್ ಕೊಟ್ಟಿರ್ತಾರೆ. ಪ್ರಾಬ್ಲಮ್ಸ್ ಅನ್ನ ಯಾವ ರೀತಿ ನೀವು ಸಾಲ್ವ್ ಮಾಡಬೇಕು ಓಕೆ ಅನ್ನೋದನ್ನ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಸೊ ಪ್ರಾಬ್ಲಮ್ಸ್ ಅನ್ನ ಯಾವ ರೀತಿ ನೀವು ಸಾಲ್ವ್ ಮಾಡಬೇಕು. ಸ್ಟೆಪ್ 1 ಏನಪ್ಪಾ ಅಂತಂದ್ರೆ, ನೀವು ಇನ್ ಸ್ಟೆಪ್ 1 ಯು ನೀಡ್ ಟು ಕ್ಯಾಲ್ಕುಲೇಟ್ ದ ರೇಷಿಯೋ ಕಂಡುಹಿಡ್ಕೋಬೇಕಾಗುತ್ತೆ ನೀವು ಫಸ್ಟ್. ಓಕೆ, ಯಾವ ರೇಷಿಯೋ ಕಂಡುಹಿಡ್ಕೋಬೇಕು? ಹೋಲ್ಡಿಂಗ್ ರೇಷಿಯೋನ ಕಂಡುಹಿಡ್ಕೋಬೇಕಾಗುತ್ತೆ. ಇನ್ ದ ಪ್ರೋಸೆಸ್ ಆಫ್ ಪ್ರಿಪೇರಿಂಗ್ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್, ratio of holding should be calculated. It can be calculated as below. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಪ್ಪ ಅಂತ ಮುಂದೆ ಹೇಳ್ತೀವಿ. ಫಸ್ಟ್, ascertain the total number of shares in subsidiary company. ಫಸ್ಟ್ ನೀವೇನಪ್ಪ ಮಾಡ್ಬೇಕಂದ್ರೆ ಸಬ್ಸಿಡರಿ ಕಂಪನಿ ಇರ್ತಕ್ಕಂತಹ ಟೋಟಲ್ ನಂಬರ್ ಆಫ್ ಶೇರ್ಸ್ ಏನು ಅನ್ನೋದನ್ನ ಅಸರ್ಟೈನ್ ಮಾಡಬೇಕು. ಸೊ ಹೆಂಗ್ ಮಾಡ್ಬೋದು? ಅದರ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಿಮ್ಮ ಕ್ಯಾಪಿಟಲ್ ಹತ್ರ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ 1000 shares of 100 each or equity share capital of rupees 100 each 1 lakh ಅಂತ ಅಮೌಂಟ್ ಕೊಟ್ಟಿರ್ತಾರೆ. ಆತರ ಅಮೌಂಟ್ ಕೊಟ್ಟಿದ್ದು ಫೇಸ್ ವ್ಯಾಲ್ಯೂ ಕೊಟ್ಟಿದ್ದಾಗ ಅಮೌಂಟ್ ಅನ್ನ ಫೇಸ್ ವ್ಯಾಲ್ಯೂ ಇಂದ ನೀವು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಡಿವೈಡ್ ಮಾಡಿದಾಗ ನಿಮಗೆ ಆಟೋಮೆಟಿಕ್ ಆಗಿ ನಂಬರ್ ಆಫ್ ಶೇರ್ಸ್ ಸಿಗುತ್ತೆ. ಕೆಲವೊಂದು ಪ್ರಾಬ್ಲಮ್ ಅಲ್ಲಿ ಡೈರೆಕ್ಟ್ ಕೊಟ್ಬಿಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ಕಂಪನಿಯ ಶೇರ್ಸ್ 1000 ಶೇರ್ಸ್ ನಿಮಗೆ ಸಿಕ್ತು ಅಂತ ಇಟ್ಕೊಳ್ಳಿ. ಟೋಟಲ್ ಶೇರ್ಸ್ ಸಬ್ಸಿಡರಿ ಕಂಪನಿಯ ಟೋಟಲ್ ಈಕ್ವಿಟಿ ಶೇರ್ಸ್ ಆರ್ 1000 ಅಂತ ಅನ್ಕೊಳ್ಳೋಣ. ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 1000 ಶೇರ್ಗಳಿದೆ. ನೆಕ್ಸ್ಟ್, ಅಸರ್ಟೈನ್ ದ ನಂಬರ್ ಆಫ್ ಶೇರ್ಸ್ ಆಫ್ ದ ಸಬ್ಸಿಡರಿ ಕಂಪನಿ ಹೆಲ್ಡ್ ಬೈ ಪೇರೆಂಟ್ ಕಂಪನಿ ಅಂಡ್ ಮೈನಾರಿಟಿ. ಅಂದ್ರೆ ಆ ಶೇರ್ಸ್ ಅಲ್ಲಿ ಎಷ್ಟು ಶೇರ್ಗಳನ್ನ ನಾವು ಪೇರೆಂಟ್ ಕಂಪನಿ ಹೋಲ್ಡ್ ಮಾಡಿದೆ, ಪರ್ಚೇಸ್ ಮಾಡಿದೆ ಅಥವಾ ಇನ್ವೆಸ್ಟ್ ಮಾಡಿದೆ ಅನ್ನೋದನ್ನ ನೋಡ್ಕೋಬೇಕು. ಯೂಶಲಿ ಮೋರ್ ದ್ಯಾನ್ 50% ಅನ್ನ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ 1000 ಶೇರ್ಸ್ ಟೋಟಲ್ ಇದೆ. ಅದ್ರೊಳಗಡೆ ಪೇರೆಂಟ್ ಕಂಪನಿ 600 ಶೇರ್ಗಳನ್ನ ಇನ್ವೆಸ್ಟ್ ಮಾಡಿದೆ ಹೋಲ್ಡ್ ಆಗಿಲ್ಲ. ಅಂದ್ರೆ 600 ಶೇರ್ಸ್ ಆರ್ ಇನ್ ದ ನೇಮ್ ಆಫ್ ಯುವರ್ ಪೇರೆಂಟ್ ಕಂಪನಿ. ಓಕೆ, ನೆಕ್ಸ್ಟ್ ರಿಮೈನಿಂಗ್ 400 ಇರುತ್ತಲ್ಲ, ಅದನ್ನ ಯಾರು ಬೇರೆಯವ್ರು ತಗೊಂಡಿರ್ಬೇಕು. ಅವ್ರನ್ನ ನಾವು ಮೈನಾರಿಟಿ ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ. ಅವ್ರನ್ನ ಏನಂತ ಕರಿತೀವಿ? ಮೈನಾರಿಟಿ ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ. ಅಲ್ಲಿಗೆ 600 ಯಾರ ಹೆಸರಲ್ಲಿದೆ? ಔಟ್ ಆಫ್ 1000 ಶೇರ್ಸ್ 600 shares are in the name of your parent company. The remaining 400 shares are in the name of your ಯಾರು? ನಿಮ್ಮ minority shareholders. Okay. Next, calculate the ratio of their respective holdings and use it for distribution of capital and revenue profits. So ಅಲ್ಲಿಗೆ 600:400 ಆಯ್ತು. ಅದನ್ನ ಮಲ್ಟಿಪ್ಲಿಕೇಶನ್ ಸಿಂಪ್ಲಿಫಿಕೇಶನ್ ಮಾಡಿದಾಗ 3:2 ಬರುತ್ತೆ. ಓಕೆ, 3:2. ನೆಕ್ಸ್ಟ್, ನಿಮ್ಮ ಕ್ಯಾಪಿಟಲ್ ಪ್ರಾಫಿಟ್ಸ್ ಕಂಡುಹಿಡಿಬೇಕಾಗುತ್ತೆ, ರೆವಿನ್ಯೂ ಪ್ರಾಫಿಟ್ಸ್ ಕಂಡುಹಿಡಬೇಕಾಗುತ್ತೆ. ಏನ್ ಕ್ಯಾಪಿಟಲ್ ಪ್ರಾಫಿಟ್ಸ್ ಬರುತ್ತೆ, ರೆವಿನ್ಯೂ ಪ್ರಾಫಿಟ್ಸ್ ಬರುತ್ತೆ, ಅದನ್ನ ನೀವು ಆ ರೇಷಿಯೋ ಆಫ್ ಹೋಲ್ಡಿಂಗ್ ಅಲ್ಲಿ ಹಂಚಬೇಕಾಗುತ್ತೆ. ಅಲ್ಲಿಗೆ 3:2 ನಲ್ಲಿ ನೀವು ಹಂಚಬೇಕು. ದಿಸ್ ಇಸ್ ದ ಫಸ್ಟ್ ಸ್ಟೆಪ್, ದಟ್ ಈಸ್ ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ. ಸೆಕೆಂಡ್ ಸ್ಟೆಪ್ ಏನಪ್ಪಾ ಅಂತಂದ್ರೆ, ನೀವು ಕ್ಯಾಪಿಟಲ್ ಪ್ರಾಫಿಟ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ಮುಂದಿನ ಸೆಷನ್ ಅಲ್ಲಿ ಹೇಳ್ತೀನಿ. ಪ್ರಾಕ್ಟಿಕಲ್ಸ್ ಅನ್ನ ಹಾಕೊಂಡು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಇಲ್ಲಿ ನೀವು ಕ್ಯಾಪಿಟಲ್ ಪ್ರಾಫಿಟ್ಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ದ ರಿಸರ್ವ್ಸ್ ಕ್ರಿಯೇಟೆಡ್ ಅಂಡ್ ದ ಪ್ರಾಫಿಟ್ಸ್ ಅರ್ನ್ಡ್ ಬೈ ದ ಸಬ್ಸಿಡರಿ ಕಂಪನಿ ಅಪ್ ಟು ದ ಡೇಟ್ ಆಫ್ ಅಕ್ವಿಸಿಷನ್ ಆಫ್ ಶೇರ್ಸ್ ಬೈ ದ ಪೇರೆಂಟ್ ಕಂಪನಿ ಇಸ್ ಕಾಲ್ಡ್ ಆಸ್ ಕ್ಯಾಪಿಟಲ್ ಪ್ರಾಫಿಟ್ಸ್. ಸೊ ಅಂತಂದ್ರೆ ನಿಮ್ಮ ಕಂಪನಿಯ ಸಬ್ಸಿಡರಿ ಕಂಪನಿ, ನಿಮ್ಮ ಕಂಪನಿ ಅಲ್ಲ, ಸಬ್ಸಿಡರಿ ಕಂಪನಿಯಲ್ಲಿ
ಪೇರೆಂಟ್ ಕಂಪನಿ ಅಕ್ವೈರ್ ಮಾಡ್ಕೊಳ್ಳಕ್ಕಿಂತ ಹಿಂದೆ, ಅಂದ್ರೆ ಅಕ್ವೈರ್ ಮಾಡ್ಕೊಳ್ಳುತ್ತಲ್ಲ ಅದಕ್ಕೆ ಹಿಂದೆ ಆ ಕಂಪನಿ ಅರ್ನ್ ಮಾಡಿದ್ದಂತಹ ಪ್ರಾಫಿಟ್ಸ್ ಮತ್ತೆ ರಿಸರ್ವ್ಸ್, ಏನ್ ರಿಸರ್ವ್ಸ್ ಕ್ರಿಯೇಟ್ ಮಾಡಿರ್ತಾರೆ ಅದನ್ನ ನಾವು ಟೋಟಲ್ ಆಗಿ ಕ್ಯಾಪಿಟಲ್ ಪ್ರಾಫಿಟ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಸೊ ನಿಮ್ಮ ಕಂಪನಿಲಿ ಪೇರೆಂಟ್ ಕಂಪನಿ ಮೋರ್ ದ್ಯಾನ್ 50% ಶೇರ್ಸ್ ಅನ್ನ 1/1/2021ಗೆ ಅಕ್ವೈರ್ ಮಾಡ್ಕೋತು ಅಂತ ಅನ್ಕೊಳ್ಳೋಣ. ಓಕೆ, 1/1/2021 ನಿಂದ ನಿಮಗೆ ಅದು ಪೇರೆಂಟ್ ಕಂಪನಿ, ಅದಕ್ಕಿಂತ ಅಲ್ಲ. ಓಕೆ, ಬೇರೆ ಶೇರ್ ಹೋಲ್ಡರ್ಸ್ ಇರ್ತಾರೆ. ಸೊ ಅದಕ್ಕಿಂತ ನಿಮ್ಮ ಕಂಪನಿ ಏನು ಪ್ರಾಫಿಟ್ ಅಂಡ್ ಲಾಸಸ್ ಅನ್ನ ಇತ್ತು, ಪ್ರಾಫಿಟ್ಸ್ ನಿಮ್ಮ ಕಂಪನಿ ಅರ್ನ್ ಮಾಡಿತ್ತು, ಮತ್ತೆ ಏನ್ ರಿಸರ್ವ್ಸ್ ಗೆ ಟ್ರಾನ್ಸ್ಫರ್ ಮಾಡಿತ್ತು, ಅದನ್ನ ಒಟ್ಟಾಗಿ ನಾವು ಕ್ಯಾಪಿಟಲ್ ಪ್ರಾಫಿಟ್ಸ್ ಅಂತ ಕರಿತೀವಿ, ಅಥವಾ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ಸ್ ಅಂತಾನು ಕರಿತೀವಿ. ಪ್ರೀ ಅಕ್ವಿಸಿಷನ್ ಅಂದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅಂದ್ರೆ ದ ಪ್ರಾಫಿಟ್ಸ್ ಅರ್ನ್ ಅಂಡ್ ರಿಸರ್ವ್ಸ್ ಕ್ರಿಯೇಟೆಡ್ ಬಿಫೋರ್ ದ ಅಕ್ವಿಸಿಷನ್ ಬೈ ಯುವರ್ ಪೇರೆಂಟ್ ಕಂಪನಿ. ನಿಮ್ಮ ಪೇರೆಂಟ್ ಕಂಪನಿ ಅಕ್ವೈರ್ ಮಾಡ್ಕೊಳ್ಳೋಕ್ಕಿಂತ ಹಿಂದೆ ಸಂಪಾದನೆ ಮಾಡಿದಂತಹ ಪ್ರಾಫಿಟ್ಸ್, ಸಂಪಾದನೆ ಮಾಡಿದಂತಹ ರಿಸರ್ವ್ಸ್ ಅನ್ನ ನಾವು ಕ್ಯಾಪಿಟಲ್ ಪ್ರಾಫಿಟ್ಸ್ ಅಂತ ಕರಿತೀವಿ. ಇದನ್ನ ಶೇರ್ ಮಾಡ್ಬೇಕಾಗತ್ತೆ. ಓಕೆ, ಯಾರ್ಯಾರಿಗೆ ಶೇರ್ ಮಾಡಬೇಕು? ನಿಮ್ಮ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಮಾಡಬೇಕು, ಪೇರೆಂಟ್ ಕಂಪನಿಗೂ ಶೇರ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಯಾವ ರೇಷಿಯೋದಲ್ಲಿ ಶೇರ್ ಮಾಡ್ಬೇಕಾಗುತ್ತೆ? ಹಿಂದೆ ಹೇಳಿದ್ವಲ್ಲ ಹೋಲ್ಡಿಂಗ್ ರೇಷಿಯೋ, ಈ ಹೋಲ್ಡಿಂಗ್ ರೇಷಿಯೋನಲ್ಲಿ ನೀವು ಶೇರ್ ಮಾಡ್ಬೇಕು. ಸೊ ಅದಾದ್ಮೇಲೆ ಕ್ಯಾಲ್ಕುಲೇಟ್ ಮಾಡ್ಕೋತೀರಾ ಕ್ಯಾಪಿಟಲ್ ಪ್ರಾಫಿಟ್ಸ್ ಅನ್ನ. ಮೂರನೇ ಸ್ಟೆಪ್ ಅಲ್ಲಿ ಏನಪ್ಪಾ ಮಾಡ್ಬೇಕು ಅಂತಂದ್ರೆ ರೆವಿನ್ಯೂ ಪ್ರಾಫಿಟ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ, ರೆವಿನ್ಯೂ ಪ್ರಾಫಿಟ್ಸ್ ಅಂತಂದ್ರೆ the reserves created and the profits earned by the subsidiary company after the date of acquisition of shares by the parent company. So parent company 1/1/2021 ಗೆ ನಿಮ್ಮ ಕಂಪನಿನ ಅಕ್ವೈರ್ ಮಾಡ್ಕೊಂಡಾಗ, ಸಬ್ಸಿಡರಿ ಕಂಪನಿನ 1/1/2021 ಇಂದ ಈಚೆ, ಅಂದ್ರೆ ಅಕ್ವೈರ್ ಮಾಡ್ಕೊಂಡದ್ ಆದ್ಮೇಲೆ ಪೋಸ್ಟ್ ಅಕ್ವಿಸಿಷನ್ ಅಂತ ಕರಿತೀವಿ. ಸೊ ಏನೆಲ್ಲ ಪ್ರಾಫಿಟ್ಸ್ ಅನ್ನ ಅರ್ನ್ ಮಾಡ್ತೀರಾ, ಏನೆಲ್ಲ ರಿಸರ್ವ್ಸ್ ಅನ್ನ ನೀವು ಕ್ರಿಯೇಟ್ ಮಾಡ್ತೀರಾ, ಅದನ್ನ ರೆವಿನ್ಯೂ ಪ್ರಾಫಿಟ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್, ದ ಡೇಟ್ ಆಫ್ ಅಕ್ವಿಸಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಡೇಟ್ ಆಫ್ ಅಕ್ವಿಸಿಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರ ಹಿಂದೆ ಬರ್ತಕ್ಕಂಥ ಪ್ರಾಫಿಟ್ಸ್ ಎಲ್ಲ ಅರ್ನ್ ಮಾಡಿದಂತ ಪ್ರಾಫಿಟ್ಸ್, ರಿಸರ್ವ್ಸ್ ಕ್ಯಾಪಿಟಲ್ ಪ್ರಾಫಿಟ್ಸ್. ಅಕ್ವಿಸಿಷನ್ ಆದ್ಮೇಲೆ ಬರ್ತಕ್ಕಂಥ ಪ್ರಾಫಿಟ್ಸ್, ರಿಸರ್ವ್ಸ್ ರೆವಿನ್ಯೂ ಪ್ರಾಫಿಟ್ಸ್, ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಆ ರೆವಿನ್ಯೂ ಪ್ರಾಫಿಟ್ಸ್ ಅನ್ನು ಅಷ್ಟೇ ನೀವು ಏನ್ ಮಾಡ್ಬೇಕಾಗುತ್ತೆ, ಇಬ್ಬರಿಗೂ ಹೋಲ್ಡಿಂಗ್ ರೇಷಿಯೋನಲ್ಲಿ ಹಂಚಬೇಕಾಗುತ್ತೆ, ಬೋತ್ ಫಾರ್ ಪೇರೆಂಟ್ ಕಂಪನಿ ಆಸ್ ವೆಲ್ ಆಸ್ ಫಾರ್ ಸಬ್ಸಿಡರಿ ಕಂಪನೀಸ್. ಸೊ ಇಷ್ಟೆಲ್ಲ ಆದ್ಮೇಲೆ ನೀವೇನ್ ಕಂಡುಹಿಡಬೇಕು? ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅನ್ನ ಕಂಡುಹಿಡಬೇಕು. ವಾಟ್ ಇಸ್ ದಟ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ? ಸೊ ದ ಔಟ್ಸೈಡರ್ಸ್ ಇಂಟ್ರೆಸ್ಟ್ ಇನ್ ದ ಶೇರ್ ಹೋಲ್ಡಿಂಗ್ ಆಫ್ ಎ ಸಬ್ಸಿಡರಿ ಕಂಪನಿ ಈಸ್ ಕಾಲ್ಡ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್. ಸೊ ಅಂತಂದ್ರೆ ಮೈನಾರಿಟಿ ಶೇರ್ ಹೋಲ್ಡರ್ಸ್ಗೆ ಇರ್ತಕ್ಕಂತಹ ಇಂಟ್ರೆಸ್ಟ್. ಓಕೆನಪ್ಪ, ಅದನ್ನ ನಾವು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಕರಿತೀವಿ. ವೆರಿ ಸಿಂಪಲ್. ಅದು ಏನಪ್ಪಾ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್, ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನ ಪ್ರಾಕ್ಟಿಕಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೆ ಮುಂಚೆ ಇಲ್ಲಿ ಹೇಳ್ಬಿಡ್ತೀನಿ ನೋಡಿ. 1000 ಶೇರ್ ಅಲ್ಲಿ 600 ಶೇರ್ ಬಂದ್ಬಿಟ್ಟು ಯಾರ ಹೆಸರಲ್ಲಿ ಇರುತ್ತೆ? ಪೇರೆಂಟ್ ಕಂಪನಿ. 400 ಶೇರ್ ಯಾರ ಹೆಸರಲ್ಲಿ ಇರುತ್ತೆ? ಮೈನಾರಿಟಿ ಶೇರ್ ಹೋಲ್ಡರ್ಸ್. ಆ 400 ಶೇರ್ ನ ಟೋಟಲ್ ವ್ಯಾಲ್ಯೂ ಇಲ್ಲಿ ಕಂಡಿರ್ತಿರ್ತಲ್ಲ ಕ್ಯಾಪಿಟಲ್ ಪ್ರಾಫಿಟ್ಸ್. ಕ್ಯಾಪಿಟಲ್ ಪ್ರಾಫಿಟ್ಸ್ ಅಲ್ಲಿ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಗೆ ಹೋಗ್ಬೇಕಾದಂತಹ ವ್ಯಾಲ್ಯೂ, ರೆವಿನ್ಯೂ ಪ್ರಾಫಿಟ್ಸ್ ಅಲ್ಲಿ ಮೈನಾರಿಟಿ ಶೇರ್ ಹೋಲ್ಡರ್ಸ್ ಗೆ ಹೋಗ್ಬೇಕಾದಂತಹ ವ್ಯಾಲ್ಯೂ, ಆ ಮೂರನ್ನ ಕ್ಯಾಪಿಟಲ್ ಪ್ರಾಫಿಟ್ಸ್, ರೆವಿನ್ಯೂ ಪ್ರಾಫಿಟ್ಸ್. ಇಟ್ ಮೀನ್ಸ್ ಶೇರ್ ಆಫ್ ಮೈನಾರಿಟಿ ಹೋಲ್ಡರ್ಸ್ ಇನ್ ಕ್ಯಾಪಿಟಲ್ ಪ್ರಾಫಿಟ್ಸ್, share of minority holders in revenue profits, and the number of shares held by minority shareholders is called as non-controlling. ಮೂರನ್ನು ಆಡ್ ಮಾಡಿದ್ರೆ ನಿಮಗೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಬರುತ್ತೆ. ಸೊ ಇಲ್ಲಿಗೆ 4 ಸ್ಟೆಪ್ ಮುಗಿತು. ಫಸ್ಟ್ ಸ್ಟೆಪ್ ಏನು? ಫಸ್ಟ್ ಸ್ಟೆಪ್ ಈಸ್ ರೇಷಿಯೋ ಕಂಡಿಡ್ಕೋತೀರಾ, ಕ್ಯಾಪಿಟಲ್ ಪ್ರಾಫಿಟ್ಸ್ ಕಂಡಿಡ್ಕೋತೀರಾ, ಕ್ಯಾಪಿಟಲ್ ಪ್ರಾಫಿಟ್ಸ್ ಅನ್ನ ರೇಷಿಯೋದಲ್ಲಿ ಹಂಚ್ತೀರಾ, ರೆವಿನ್ಯೂ ಪ್ರಾಫಿಟ್ಸ್ ಕಂಡಿಡ್ಕೋತೀರಾ, ಅದನ್ನು ಸಹ ರೇಷಿಯೋದಲ್ಲಿ ಹಂಚ್ತೀರಾ. ಲಾಸ್ಟ್ 4ನೇ ಸ್ಟೆಪ್ ಅಲ್ಲಿ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಕಂಡುಹಿಡಿತೀರಾ. ಯಾವ ರೀತಿ ಕಂಡುಹಿಡಿತೀರಾ? ಶೇರ್ ಕ್ಯಾಪಿಟಲ್ ಪ್ರಾಫಿಟ್ಸ್, ರೆವಿನ್ಯೂ ಪ್ರಾಫಿಟ್ಸ್, ಈ ಮೂರು ಯಾರ್ದು? ಮೈನಾರಿಟಿ ಶೇರ್ ಹೋಲ್ಡರ್ಸ್ ಆಡ್ ಮಾಡ್ಕೊಂಡ್ರೆ ನಿಮಗೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಸಿಕ್ಬಿಡುತ್ತೆ. ಸೊ ಲಾಸ್ಟ್ ಸ್ಟೆಪ್ ಅಲ್ಲಿ ನೀವೇನಪ್ಪ ಮಾಡ್ಬೇಕು ಅಂತಂದ್ರೆ ಗುಡ್ ವಿಲ್ ಅಥವಾ ಕಾಸ್ಟ್ ಆಫ್ ಕಂಟ್ರೋಲ್ ಅನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಇದನ್ನ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಕಂಟ್ರೋಲ್ ಅಂತ ಕರಿತೀವಿ. ಸೊ ನಿಮ್ಗೆ ಇದರ ಗುಡ್ ವಿಲ್ ಬರುತ್ತೆ ಅಥವಾ ಕ್ಯಾಪಿಟಲ್ ರಿಸರ್ವ್ ಬರುತ್ತೆ. ಅದು ಯಾವ ರೀತಿ ಬರುತ್ತಪ್ಪ ಅಂತಂದ್ರೆ ವೆರಿ ಸಿಂಪಲ್ ನೋಡಿ. ವೆನ್ parent company purchases the shares of subsidiary company at a price which is more than paid up value of shares, the excess amount paid represents payments for goodwill. So for example, ಶೇರ್ಗಳ ಫೇಸ್ ವ್ಯಾಲ್ಯೂ 1 ಲಕ್ಷ ಇರುತ್ತೆ. ಓಕೆ, ನೀವು ಪರ್ಚೇಸ್ ಮಾಡೋದು 2 ಲಕ್ಷಕ್ಕೆ. ಓಕೆ, ಯಾಕೆ? ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಅಂತಹ ಟೈಮಲ್ಲಿ ನೋಡಿ, ಪೇರೆಂಟ್ ಕಂಪನಿ ಪರ್ಚೇಸಸ್ ದ ಶೇರ್ಸ್ ಆಫ್ ಸಬ್ಸಿಡರಿ ಕಂಪನಿ at a price
ವಿಚ್ ಈಸ್ ಮೋರ್ ದ್ಯಾನ್ ಪೇಯ್ಡ್ ಅಪ್ ವ್ಯಾಲ್ಯೂ ಆಫ್ ದ ಶೇರ್ಸ್. ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್ ಇದೆಯಲ್ಲ ಅದಕ್ಕಿಂತ ಜಾಸ್ತಿ ಕೊಟ್ಟು ನೀವೇನಾದ್ರೂ ಪರ್ಚೇಸ್ ಮಾಡಿದ್ರೆ ಆ ಡಿಫರೆನ್ಸ್ ಅನ್ನ ನಾವು ಗುಡ್ ವಿಲ್ ಅಂತ ಕರಿತೀವಿ. ಓಕೆ, ಸೊ ಅದೇ ಕಡಿಮೆ ಕೊಟ್ಟಿರ್ತಾರೆ ಫೇಸ್ ವ್ಯಾಲ್ಯೂ ಅಥವಾ ಪೇಡ್ ಅಪ್ ವ್ಯಾಲ್ಯೂಗಿಂತ ಕಡಿಮೆ ಕೊಟ್ಟು ಪರ್ಚೇಸ್ ಮಾಡಿದ್ರೆ ಅದನ್ನ ಕ್ಯಾಪಿಟಲ್ ರಿಸರ್ವ್ ಅಂತ ನಾವು ಕರಿತೀವಿ. ಇದನ್ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತ ನೆಕ್ಸ್ಟ್ ಸೆಷನ್ ಅಲ್ಲಿ ವಿತ್ ಪ್ರಾಕ್ಟಿಕಲ್ಸ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ವೆರಿ ವೆಲ್. ಸೊ ನೀವು ಬೇಕಾದ್ರೆ ಅಲ್ಲಿ ನೋಡ್ಕೋಬಹುದು. ಓಕೆ, ಸೊ ದ ಅಮೌಂಟ್ ಆಫ್ ಗುಡ್ ವಿಲ್ ಬಿ ಶೋನ್ ಆನ್ ದ ಅಸೆಟ್ ಸೈಡ್ ಆಫ್ ದ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೀವು ಗುಡ್ ವಿಲ್ ಅನ್ನ ಇಲ್ಲಿ ಅಸೆಟ್ ಸೈಡ್ ಅಲ್ಲಿ ತೋರಿಸಬೇಕಾಗುತ್ತೆ. ಇಷ್ಟು ಸ್ಟೆಪ್ಸ್ ಅನ್ನ ನೀವು ಇಲ್ಲಿ ಫಾಲೋ ಮಾಡಬೇಕಾಗುತ್ತೆ. ಯಾವಾಗ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಪ್ರಿಪೇರ್ ಮಾಡಬೇಕಾದ್ರೆ ಸ್ಟೆಪ್ 1 ರೇಷಿಯೋ ಮಾಡ್ಕೋಬೇಕು, ಅದಾದ್ಮೇಲೆ ಕ್ಯಾಪಿಟಲ್ ಪ್ರಾಫಿಟ್ಸ್ ಕಂಡುಹಿಡ್ಕೊಂಡು ಅಪೋರ್ಷನ್ ಮಾಡ್ಕೋಬೇಕು, ಅದಾದ್ಮೇಲೆ ರೆವಿನ್ಯೂ ಪ್ರಾಫಿಟ್ಸ್ ಅನ್ನ ಕಂಡುಹಿಡ್ಕೊಂಡು ಅಪೋರ್ಷನ್ ಮಾಡ್ಕೋಬೇಕು, ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಕಂಡುಹಿಡಿಬೇಕು, ಫೈನಲಿ ನೀವು ಕಾಸ್ಟ್ ಆಫ್ ಕಂಟ್ರೋಲ್ ಇದೆ ಗುಡ್ ವಿಲ್ ಕ್ಯಾಪಿಟಲ್ ರಿಸರ್ವ್ ಕಂಡುಹಿಡ್ಕೋಬೇಕು. ಇಷ್ಟು ಕಂಡುಹಿಡಿದ್ರೆ ನಿಮ್ಮ ಪ್ರಾಬ್ಲಮ್ಸ್ ಸಾಲ್ವ್ ಆದಂಗೆ, ಅಂತಂದ್ರೆ ಇಲ್ಲಿ ಕೊಡ್ತಕ್ಕಂಥ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ದಂಗೆ. ಸೊ ಇಲ್ಲೂ ಅಷ್ಟೇ ರೆಫರೆನ್ಸ್ಗೆ ಆಸ್ ಯೂಶುವಲ್ DS ರಾವತ್ ಪುಸ್ತಕ, ಶ್ರೀಹರಿ ಪುಸ್ತಕ ಮತ್ತೆ CG ರಮೇಶ್ ಪುಸ್ತಕವನ್ನ ನಾನು ಇಲ್ಲಿ ರೆಫರ್ ಮಾಡಿದ್ದೀನಿ. ಇನ್ನೇನಾದ್ರೂ ಡೌಟ್ಸ್ ಅಂದ್ರೆ ಇಲ್ಲಿ ಇದುವರೆಗೂ ನಿಮಗೆ ಈ ಒಂದು ಚಾಪ್ಟರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಸೆಷನ್ ಅಲ್ಲಿ ಯಾವ ರೀತಿ ಕ್ಯಾಪಿಟಲ್ ಪ್ರಾಫಿಟ್ಸ್ ಕಂಡುಹಿಡಬೇಕು, ಯಾವ ರೀತಿ ರೆವಿನ್ಯೂ ಪ್ರಾಫಿಟ್ಸ್ ಕಂಡುಹಿಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು. ಈ ಒಂದು ಸೆಷನ್ ಅನ್ನ ತಾವು ದಯವಿಟ್ಟು ಕೇಳಿದ್ದಕ್ಕೆ